ಮೊದಲಿಗೆ ಮನದ ಕಡಲು ನನಗೆ ಟೈಟ್ಲು ಮತ್ತೆ ಮ ಅಕ್ಷರ ಇವೆಲ್ಲ ಕೃಷ್ಣಪ್ಪಣ್ಣನ ಕೃಪೆ. ನಾವು ಮುಂಗಾರು ಮಾಡೋ ಟೈಮ್ನಲ್ಲಿ ನಾನು ಬರೀ ಮಾಡೆ ಅಂದಿದ್ದೀನಿ ಪ್ರೇಮ್ ಕಾಕನಿ ಈ ಥರ ಏನೋ ಅಂದ್ಕೊಂಡಿದ್ದೆ. ಒಂದು ದಿವಸ ಸಾಯಂಕಾಲ ಕಲ್ಬಿಟ್ಟು ಆಫೀಸಲ್ಲಿ ಮುಂಗಾರು ಮಳೆ ಅಂತ ಹೇಳಿ ಈ ಟೈಟ್ಲು ಅದು ರೈತಾಪಿ ಜನರಿಂದ ಹಿಡಿದು ಅಪ್ಪರ್ ಕ್ಲಾಸ್ ಜನರಿಗೆ ಎಲ್ಲರಿಗೂ ಹಿಡಿತದೆ ನೋಡು. ನಾವು ಒಂದು ಕ್ಷಣ ರೋಮಾಂಚನ ಆಗುತ್ತೆ. ಎಷ್ಟು ನನ್ಗೆ ಗೊತ್ತಿಲ್ಲ ಅವರು ರೈತರನ್ನು ಎಳಿಬೇಕು ಅನ್ನೋದು ಅವರ ಹಿನ್ನೆಲೆ ಎಲ್ಲರೂ ಸೇರಿ ಅಲ್ಲಿಂದ ಮ ಅಕ್ಷರದ ಸುಮಾರು ಜರ್ನಿ ನಾವು ನೋಡ್ತಾನೆ ಬಂದಿದ್ದೀವಿ ಕನ್ನಡದಲ್ಲಿ. ಅದರ ಹರಿಕಾರರು ನಮ್ಮ ಕೃಷ್ಣಪ್ಪಣ್ಣ. ಇಲ್ಲೂ ಅಷ್ಟೇ ಮನದ ಅನ್ನೋ ಮೊದಲನೇ ಪದ ಅವರು ಕೊಟ್ಟಿದ್ದು, ಕಡಲು ನಾವು ಸೇರಿಸಿದ್ದು. ನಾವೇನೇನೋ ಕಡಲು ಅಂತಿದ್ವಿ, ಮನದ ಕಡಲು ಕಡಲು ಕಣ್ಣಿಗೆ ಬರ್ತದೆ ಅಂತಂದ್ರು. ಮತ್ತೆ ಅವರ ಕಾಮನ್ ಸೆನ್ಸು ಮತ್ತೆ ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮ್ ನನಗೆ ಯಾವತ್ತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಒಬ್ಬ ಪ್ರೇಕ್ಷಕನಾಗಿ ಒಬ್ಬ ನಿರ್ದೇಶಕನಾಗಿ ನಾನು ಕೃಷ್ಣಪ್ಪನಲ್ಲಿ ಸ್ವಾಗತ ಕೊಡ್ತೇನೆ. ಥ್ಯಾಂಕ್ ಯು. ಇನ್ನ ನಾನು ಕೆಲವು ವಿಡಿಯೋಸ್ನ ಪ್ಲೇ ಮಾಡ್ತಾ ಒಬ್ಬರನ್ನೇ ಕರೀತಾ ಹೋಗ್ತೀನಿ. ಪ್ರಶ್ನೆಗಳೇನಿದ್ರು ನಂತರ ಕೇಳೋಣ. ಮೊದಲಿಗೆ ಚಿತ್ರದ ನಾಯಕ ನಟ ಹೆಸರು ಸುಮುಖ ದಯಮಾಡಿ. ಈ ಒಂದು 6-8 ತಿಂಗಳ ಹಿಂದೆ ಫಿಲ್ಮ್ ಮಾಡಬೇಕು ಅಂದಾಗ ಒಂದಿಷ್ಟು ಮುಖಗಳು, ಒಂದಿಷ್ಟು ಫೋಟೋಗಳು, ಇವನು ಬೇಕು ಇವನು ಬೇಡ, ಇವನು ಹಿಂಗಿದ್ದಾನೆ ಅವನು ಹಂಗಿದ್ದಾನೆ, ಇವೆಲ್ಲ ಇದೆಲ್ಲ ನಡೀತು. ಟೈಮಲ್ಲಿ ನಾನು ಗಂಗನಿಗೆ ಹೇಳಿದೆ, ಕೃಷ್ಣಪ್ಪನಿಗೆ ಹೇಳಕ್ಕೆ ಧೈರ್ಯ ಬರ್ತಾ ಇಲ್ಲ, ನನ್ನ ಮುಖ ಸಿಗ್ತಾ ಇಲ್ಲ ಗಂಗನ ಜೊತೆಗೆ ಬಿಡೋಬಿಡ ಅನ್ನಿಸ್ತದೆ. ನಾನು 1 ವಾರ ಸುಮ್ಮನಿದ್ದು ಬಿಡಿಯೋದು. ಆ ಟೈಮಲ್ಲಿ ಏನು ಕಾರಣ ಫೋನ್ ಮಾಡಿದ್ದು, ನಾನು ಟೈಟ್ಲು ಬೇಕು ಅಂತ ಯಾವುದಕ್ಕೂ ಫೋನ್ ಮಾಡಿದ್ದ. ನೀನು ಫೋಟೋ ಕಳಿಸು ಅಂದೆ, ಕಳಿಸ್ದ. ನನ್ನ ಜೊತೆಗೆ ನಿಂತಿದ್ದ ಒಂದು ಗೆಳೆಯ ಗಡವಿ ನೋಡಿದ್ವಿ, ಗಂಗಣ್ಣನ ತೋರಿಸ್ದೆ ಫೋಟೋಸು. ಒಂದ್ಸತಿ ಕೃಷ್ಣಪ್ಪ ನನಗೆ ತುಂಬ ಇಷ್ಟ ಆಗುತ್ತೆ ಸರ್, ಕೃಷ್ಣಪ್ಪ ಸರಿಗೆ ತೋರಿಸೋಣ. ನಿಮ್ಮ ಮನೆಗೆ ಬರೋಕ್ಕೆ ಹೇಳಿದ್ರೆ ಈಗ ಮೊನ್ನೆ 11 ಗಂಟೆಗೆ ಬರೋದು, 1 ಗಂಟೆಗೆ ಬಂದಿದ್ದು ಟ್ರಾಫಿಕ್ ಅಂತ ಹೇಳ್ಬಿಟ್ಟು ಆಯ್ತು. ಈ ವಿಕೆಟು ಡೌನೇ ಅಂತ ಯಾವ ಅಪ್ಪಲ್ಲ ಹಾಕೊಂಡಿದ್ವಿ. ಕೃಷ್ಣಪ್ಪಣ್ಣ ಕಾಯಿಲ್ಲ, 1-1:30 ಕರೆಕ್ಟಾಗಿ ಊಟ ಬಿಟ್ಬಿಡ್ಬೇಕು. ನೀವು ಯಾರು ಏನಾಗ ಹೋಗ್ಲಿ, ಮೈ ಮನಸ್ಸು ಗಂಟೆಗಿದ್ರೆ ನಮ್ಗೆ ಬದುಕಕ್ಕಾಗಬೇಕು. ಊಟ ಪ್ರಾಡೆ ಮಾಡಿ ಬರ್ತಾನೆ ಇಲ್ವೋ ಅನ್ನೋದ್ರ ಕೂತಿದ್ರು. ಬಂದ ಕಿಟಕಿ ನೋಡಿದ್ರು. ನಾನು ಮೊದಲೇ ಹೇಳಿದ್ದೆ, ತುಂಬ ದೊಡ್ಡ ಕಣ ಕರೆಕ್ಟಾಗಿ ಹೇಳಿ ಮುಂಬೈ ಪೃಥ್ವಿ ಥಿಯೇಟರ್ನ ಪ್ರಾಡಕ್ಟ್. ಪೃಥ್ವಿ ಥಿಯೇಟರ್ ನಾನು ಹತ್ರದಿಂದ ನೋಡಿದ್ದೀನಿ. ತುಂಬ ಎಕ್ಸ್ಪೀರಿಯನ್ಸ್ ಬೇಕಲ್ಲಿ ನಡೆಸೋದಕ್ಕೆ. ಅಲ್ಲಿ ಒಂದ್ಸತಿ ಆಲ್ಮೋಸ್ಟ್ ಹೊರಗೆ ಹಾಕಿಸ್ಕೊಂಡಿದ್ದ, ಹಠ ಬಿದ್ದು ಮತ್ತೆ ಎಂಟರಾಗಿ ಸುಮಾರು ದಿವಸ ಮುಂಬೈನಲ್ಲಿ ಇದ್ದು ಕನ್ನಡ ನಾಟಕಗಳಲ್ಲೂ ಕೆಲವು ಸುಮಾರು ಕೆಲಸ ಮಾಡಿದ್ದೇನೆ. ಅದೆಲ್ಲ ಮುಗಿಸಿ ಬಂದಿದ್ದೆ. ಮುಂಬೈ ಥರ ಆಡಕ್ಕೆ ಹೋಗ್ಬೇಡ ಕೃಷ್ಣಪ್ಪನ ಹತ್ರ, ಪಕ್ಕ ಕನ್ನಡಿಗರವರು ಬಂದ ಏನೋ ಮಾಡಿದಾಗ ಕೂತ್ಕೊಂಡ ನಿಂತ್ಕೊಂಡ ಏನೋ ಆಯಿತು. ಬಾತ್ರೂಮ್ ಮೇಲೆ ಅಂತ ಕೇಳ ಕಳಿಸಿದ್ವಿ ಎಲ್ಲರಲ್ಲಿ. ಅವನಿಗೆ ಹೋದಾಗ ಕೃಷ್ಣಪ್ಪಣ್ಣ ನಾಟಕ ನೋಡೋನು ವಿಸರ್ಜನೆ ಮಾಡಿ ಬರೋಷ್ಟಲ್ಲಿ ಸೆಲೆಕ್ಷನ್ ಆಗ್ತೀವಿ. ಸೊ ನಾವು ಅವತ್ತಿಂದ ಶುರುವಾಗಿ ಇವತ್ತಿನವರೆಗೆ ಎಲ್ಲಿ ಸಿನಿಮಾ ತಂಡಕ್ಕೂ ನಟರಿಗೂ ದೋಸ್ತಿ ಇರುತ್ತೋ ಅಲ್ಲಿ ಸಿನಿಮಾ ತುಂಬ ದೊಡ್ಡ ಲೆವೆಲಿಗೆ ರಾರಾಜಿಸುತ್ತೆ. ಒಂದು ದೋಸ್ತಿ ಬಿಲ್ಡ್ ಆಗಿದೆ. ಅದ್ಭುತ ನಟ ಸುಮುಖ ಹೆಸರಲ್ಲಿ ಒಳ್ಳೆಯ ಮುಖದವನು ಅಂತ. ಈ ಒಂದು ಮುಖಕ್ಕಿರೋ ಒಂದು ನಗು, ಅದರ ಒಂದು ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಲ್ಲವೂ ನಿಮಗೆ ಅತಿ ಶೀಘ್ರದಲ್ಲೇ ಗೊತ್ತಾಗ್ತದೆ. ತುಂಬ ತಿಳುವಳಿಕೆ ಇರಬಹುದು. ಸೊ ಎಲ್ಲರಲ್ಲೂ ನನ್ನ ವಿನಂತಿ, ಹೊಸಬರೇ ಬದುಕಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದು. ನಾವೆಲ್ಲರೂ ಯಾವುದೇ ದೊಡ್ಡ ಸ್ಟಾರ್ ಒಂದೊಂದು ಕಾಲದಲ್ಲಿ ಒಬ್ಬ ಹೊಸಬಾಗಿ ಬಿಟ್ಟಿದ್ದಾನೆ. ಇವತ್ತಿನ ಹೊಸಬ ನಾಳೆಯ ಹಳಬ. ಸೊ ಇವನು ತುಂಬ ದೊಡ್ಡ ಹಳಬಾಗಲಿ, ತುಂಬ ದೊಡ್ಡ ಸ್ಟಾರ್ ಆಗಲಿ ಅಂತ ತಾವೆಲ್ಲ
ಹಾರೈಸಬೇಕಾಗಿ ನನ್ನ ಕಳೆದ ಅಂದರೆ ಹೊಸಬರು ಕೈ ಹಿಡಿಯೋದಕ್ಕೆ ಅಥವಾ ಇಷ್ಟು ದೊಡ್ಡ ಪ್ರೊಡಕ್ಷನ್ನು ಇಷ್ಟು ದೊಡ್ಡ ಸೆಟಪ್ ಒಂದು ಹಣ ಹೂಡೋದಕ್ಕಾಗಲಿ ಅಥವಾ ಎಲ್ಲ ಒಟ್ಟಿಗೆ ಸೇರಿ ಉದ್ದಾಡೋದಕ್ಕಾಗಲಿ ಅದು ತುಂಬ ಧೈರ್ಯ ಬೇಕು. ಆ ಧೈರ್ಯ ಮಾಡಿದ ಕೃಷ್ಣಪ್ಪಣ್ಣ ಮತ್ತೊಮ್ಮೆ ನಾನು ನಮನ ಮತ್ತೆ ಧನ್ಯವಾದ ಸಲ್ಲಿಸ್ತೇನೆ. ಕಾರಣ ಎಲ್ಲರಿಗೂ ಹೋಗುತ್ತಿರೋ ಗಾಡಿಗಳಿಗೆ ಡೀಸೆಲ್ ಹಾಕಿ ಪ್ರಯೋಜನ ಇಲ್ಲ. 10 ವರ್ಷ ಶೂಟಿಂಗ್ ಮಾಡಿ ನಿಂತ್ಬಿಡ್ತಾರೆ. ಇದು ಹಾಗಲ್ಲ. ಒಂದು ತುಂಬ ದೊಡ್ಡ ಇತಿಹಾಸ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥದ್ದನ್ನು ಕೊಟ್ಟ ಕಾಂಬಿನೇಷನ್ ಕೃಷ್ಣಪ್ಪಣ್ಣ ಅವ್ರದ್ದು. ಅಲ್ಲಿ ಒಬ್ಬ ಆಯ್ಕೆ ಆಗ್ತಾನೆ ಅಂದರೆ ತುಂಬ ಸತಿ ಸ್ಕ್ಯಾನಿಂಗ್ ಮಾಡಿ 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 ನೋಡಿ ಮಾಡಿ ತಗೊಂಡಿರೋದು. ಸೊ ಅದ್ಭುತ ನಟ, ಅದ್ಭುತ ವ್ಯಕ್ತಿ, ತುಂಬ ಸ್ನೇಹಿತರಿ. ಇವನನ್ನ ಸದಾಕಾಲ ಹರಸಿ ನಿಮ್ಗೆಲ್ಲರಿಗೂ ತುಂಬ ಬೇಕಾದವನಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ತುಂಬ ಬೇಕಾದವನ ಆಗ್ತಾನೆ. ಇವನ ನಡೆಸಿರೋ ಮತ್ತು ನಾಯಕಿ ಮಣಿಯಲ್ಲಿರೋ ಅಂತ ಕೆಲವು ಕ್ಲಿಪ್ಸ್ಗಳನ್ನ ತೋರಿಸ್ತೀವಿ. ಅದನ್ನು ನಾವು ಎಲ್ಲೂ ಬಿಟ್ಟಿಲ್ಲ.